ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಡ ಮಾಡದೆ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳಿ. ಸೊ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇರೋವಂಥ ವಿಷಯ ಏನಪ್ಪ ಅಂತಂದರೆ ಲೋ AMH ಬಗ್ಗೆ. ಹೌದು, ನನಗೆ ಲೋ AMH ಇತ್ತು. 0.4 ಇದ್ದಂಥದ್ದು. 0.4 ಇದ್ರೂ ಕೂಡ ನ್ಯಾಚುರಲಿ ಕನ್ಸೀವ್ ಹೆಂಗಾದ್ರೆ ಅಂತ ಹೇಳಿ ಲಾಸ್ಟು ನಾನು ಕೆಲವೊಂದಷ್ಟು ಕಡೆ ವಿಡಿಯೋಸ್ನ ಶೇರ್ ಮಾಡ್ಕೊಂಡಾಗ ತುಂಬ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಕಮೆಂಟ್ಸ್ಗಳಿಗೆ ಆನ್ಸರ್ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಸೊ 1 ನಿಮಿಷ 2 ನಿಮಿಷದ ವಿಡಿಯೋನಲ್ಲಿ ಎಲ್ಲದನ್ನು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ಕೂಡ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಇದು ಅಂತ ಹೇಳ್ಬೋದು. ಲೋ AMH ಇರೋವಂಥವರಿಗೆ 1.5 ಬಿಲೋ ಇರೋವಂಥವ್ರನ್ನ ಲೋ AMH ಇರೋವಂಥದ್ದು ಅಂತ ಹೇಳ್ತಾರೆ. ಸೊ 1 ಕೂಡ ಓಕೆನೆ ಅಂತ ಹೇಳ್ಬೋದು. ಸೊ 1 ಬಿಲೋ 1 ಇರುತ್ತೆ ನೋಡಿ, 0.98 ಅದು ಕೂಡ ಪರವಾಗಿಲ್ಲ. 0.5 ಬಿಲೋ ಇರುವಂಥದ್ದು 0.2, 3, 4 ಇದೆಲ್ಲ ತುಂಬಾ ಲೋ ಅಂತ ಹೇಳ್ಬೋದು. ಏಜ್ ನಿಮಗೆ ತುಂಬ ಚಿಕ್ಕದಿದೆ, ಪರವಾಗಿಲ್ಲ, 23 ಇಯರ್ಸು, 25 ಇಯರ್ಸು, 26 ಅಷ್ಟು ಇದ್ದೀರಾ ಅಂತಂದರೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡ್ಬೋದು. ನ್ಯಾಚುರಲಿ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ಬೋದು. ಡಾಕ್ಟರ್ಸ್ ಕೂಡ ಕೆಲವೊಂದಷ್ಟು ಸಪ್ಲಿಮೆಂಟ್ಸ್ನ ಕೊಡ್ತಾರೆ. ಬಟ್ ಡಾಕ್ಟರ್ ಹೇಳಿರೋವಂಥದ್ದು ನನಗೆ ಈ ಒಂದು ಲೋ ಅಥವಾ ಹೈ AMH ಇರೋವಂಥ ವ್ಯಾಲ್ಯೂಸ್ನ ನಾವು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ವ್ಯಾಲ್ಯೂ ಏನಿದೆ ಅದು ಯಾವ ರೀತಿ ಅಂತಂದರೆ, ಒಂದು ಹೆಣ್ಣು ಮಗುವಿನ ಇಡೀ ಜೀವನ ಪರ್ಯಂತ ಲೈಫ್ ಟೈಮ್ನಲ್ಲಿ ಎಷ್ಟು ಎಗ್ ರಿಲೀಸ್ ಆಗ್ತವೆ, ಎಗ್ ಬರ್ತವೆ ಅನ್ನೋವಂಥದ್ದು, ಟೋಟಲಾಗಿ ಎಷ್ಟು ಅವಳ ಒಂದು ಲೈಫ್ ಲಾಂಗ್ ಬರೋವಂಥ ಎಗ್ ಕೌಂಟನ್ನು ಇಲ್ಲಿ ಹೇಳ್ತಾ ಇರೋವಂಥದ್ದು. ಪ್ರತಿ ತಿಂಗಳು ಎಷ್ಟು ಬರುತ್ತೆ ಅಂತ ಅಲ್ಲ, ಅಥವಾ ಈಗ ನಿಮಗೆ ಬರ್ತಾ ಇರೋವಂಥ ಎಗ್ಗಲ್ಲಿ ಬೇಕಾಗಿರೋವಂಥದ್ದು ಒಂದೇ ಎಗ್ಗು. ಪ್ರತಿ ತಿಂಗಳು 10 ಬರಲಿ ಅಥವಾ 3 ಎಗ್ ಬರ್ತಾ ಇರಲಿ, ನಿಮಗೆ ಅದರಲ್ಲಿ ಒಂದೇ ಎಗ್ ಬೇಕಾಗಿರುವಂಥದ್ದು, ಅದು ಮೆಚೂರ್ ಆಗಿ ಅದು ರಿಲೀಸ್ ಆಗಿ ಅದರಿಂದ ನೀವು ಪ್ರೆಗ್ನೆನ್ಸಿ ಆಗುವಂಥದ್ದು. ಸೊ ಇದನ್ನಂತೂ ಪ್ರತಿಯೊಬ್ಬರಿಗೂ ಅದೆಷ್ಟು ಸಲ ಹೇಳಿದ್ದೀನೋ, ಪದೇ ಮತ್ತೆ ಅದನ್ನೇ ಕೇಳ್ತೀರಾ. AMH ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಬೇಕು. ಏನಕ್ಕೆ ಜಾಸ್ತಿ ಮಾಡ್ಕೊಳ್ಬೇಕು? ಅದು ಓವರಾಲ್ ಎಗ್ಗಿದೆ ಎಷ್ಟಿದೆ ನಿಮ್ಮ ಲೈಫ್ ಟೈಮ್ನಲ್ಲಿ ಅನ್ನೋಂಥ ಒಂದು ಕೌಂಟ್ ಅಷ್ಟೇ, ಒಂದು ನಂಬರ್ ಅಷ್ಟೇ. ಪ್ರತಿ ತಿಂಗಳು ಅದು ಲೋ ಇದೆ. ಈಗ 1 ಲಕ್ಷ ಎಗ್ ಬರುತ್ತೆ ನಿಮ್ಮ ಲೈಫ್ ಟೈಮ್ನಲ್ಲಿ ಅಂತ ಇದೆ ಅಂದರೆ, ಆ 1 ಲಕ್ಷ ಎಗ್ ಏನಿದೆ ಅದು ನಿಮ್ಮ 25-30 ವರ್ಷ ಏಜಲ್ಲಿನೇ ಖಾಲಿ ಕೂಡ ಆಗೋಗ್ಬಿಡ್ಬೋದು. ಅಷ್ಟೇ ಏಜಲ್ಲಿ ಬಂದು ಮುಗ್ದೋಗ್ಬೋದು. ಅಥವಾ 40 ವರ್ಷದವರೆಗೂ ಈ ರೀತಿಯಾಗಿ ಪ್ರತಿ ತಿಂಗಳು 10 ಬರ್ಬೋದು, 20 ಬರ್ಬೋದು. ಅದು ಟೋಟಲಾಗಿ ಚೇಂಜಸ್ ಇರುತ್ತೆ. ಬಟ್ ನಿಮಗೆ ಬೇಕಾಗಿರೋದು ಪ್ರತಿ ತಿಂಗಳು ಒಂದೇ ಎಗ್ಗು, ಅದರಿಂದನೇ ನೀವು ಕನ್ಸೀವ್ ಆಗುವಂಥದ್ದು. ಇದು ತಲೆನಲ್ಲಿರಲಿ ನಿಮಗೆ. ಅಂದರೆ ಎಗ್ ಕ್ವಾಲಿಟಿ ಅಂತೂ ಕಡಿಮೆ ಇರುತ್ತೆ, ಅದನ್ನಂತೂ ಹೇಳ್ತೀನಿ. ಎಗ್ AMH ವ್ಯಾಲ್ಯೂ ಏನಿದೆ ಅದು ಲೋ ಅಥವಾ ಹೈ ಯಾವುದಾದ್ರೂ ಇರಲಿ, ಎಗ್ ಕ್ವಾಲಿಟಿ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸೊ ಏಜ್ ಚಿಕ್ಕದಿದೆ ನಿಮಗೆ, ಬಿಲೋ 30, ಬಿಲೋ 27 ಆ ರೀತಿ ಇದೆ. ಹಾಗೇನೆ ಈಗ 25 ಏಜ್ ನಂದು ಪ್ರತಿ ತಿಂಗಳು 3 ಫೋಲಿಕಲ್ ಬರ್ತಾ ಇದೆ ಅಷ್ಟೇ ಅನ್ನೋವಂಥವ್ರು ದಯವಿಟ್ಟು ಅವರು ಕೂಡ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ದಿನ IVF ಅನ್ನು ಮಾಡಿಸ್ಕೊಳ್ಳಿ. ಏಜು 30-35 ಆ ಏಜ್ ಇದೆ, ನಮಗೆ 0.4 ಇದೆ, 0.5 ಇದೆ, ನಾವು ನ್ಯಾಚುರಲಿ ಟ್ರೈ ಮಾಡ್ತಾ ಇದ್ದೀವಿ ಇನ್ನು ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ಖಂಡಿತ ಅಂಥವರು ಕೂಡ IVFಗೆ ಹೋಗಿ ಯಾವುದೇ ರೀತಿಯಾಗಿ ವೆಯ್ಟ್ ಮಾಡಬೇಡಿ, ಅದರಿಂದ ಕೂಡ ಯೂಸ್ ಇಲ್ಲ. ನಿಮಗೆ ಏಜ್ ಜಾಸ್ತಿ ಆಗ್ತಾ ನ್ಯಾಚುರಲ್ ಆಗಿಯೇ ನಿಮ್ಮ ಎಗ್ ಕ್ವಾಲಿಟಿ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಕೂಡ, ಅಂಥದ್ರಲ್ಲಿ ನೀವು ಪ್ರಾಬ್ಲಮ್ ಇದ್ದಾಗ ಏಜ್ ಜಾಸ್ತಿ ಆಗ್ತಾ ಹೋದಂತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಮತ್ತೆ ನೀವು ಡೋನರ್ ಎಗ್ನ ತೊಗೊಂಡು ಅದರಿಂದ IVF ಅನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ನಿಮ್ಮ ಎಗ್ಗಿಂದ IVF ಅನ್ನು ಕೂಡ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಏಜ್ ಇದ್ದಂಥ ಟೈಮ್ನಲ್ಲಿ ಈ ರೀತಿ ಪ್ರಾಬ್ಲಮ್ ಇದೆ ಅಂದಾಗ ಡಾಕ್ಟರ್ ಸಜೆಷನನ್ನು ತಗೊಳ್ಳಿ. ಪ್ರತಿ ತಿಂಗಳು ನನಗೆ 0.4 AMH ಇದ್ದರೂ ಕೂಡ 10-14 ಎಗ್ಸ್ ಬರ್ತಾಯಿತ್ತು. ಅದರಲ್ಲಿ ಒಂದು ಕೂಡ ಮೆಚ್ಯೂರ್ ಆಗಿ ಚೆನ್ನಾಗೇ ರಿಲೀಸ್ ಆಗ್ತಾಯಿತ್ತು. ಪ್ರತಿ ತಿಂಗಳು ಇದು ನಡೀತಾ ಇತ್ತು. ಹಾಗಾಗಿ ನನ್ನ ಏಜು ಕೂಡ ತುಂಬ ಚಿಕ್ಕದಿದ್ದರಿಂದ ನಾನು ಸ್ವಲ್ಪ ವೆಯ್ಟ್ ಮಾಡಿದೆ ನ್ಯಾಚುರಲಿ ಕನ್ಸೀವ್ ಆಗೋದಕ್ಕೆ. ಬಟ್ ನಾನು ಏಜ್ ಕಡಿಮೆ ಇರೋರಿಗೆ, ಎಗ್ಗು ಕೂಡ ಸ್ವಲ್ಪ ಜಾಸ್ತಿ ಬರ್ತಿದೆ ಅನ್ನೋಂಥವ್ರಿಗೆ ನ್ಯಾಚುರಲಿ ಟ್ರೈ ಮಾಡಿ ಅಂತ ಹೇಳಿ ಸಜೆಸ್ಟ್ ಮಾಡ್ತೀನಿ. ಬಟ್ ಏಜ್ ಜಾಸ್ತಿ ಆಗಿದೆ, ಎಗ್ ಪ್ರತಿ ತಿಂಗಳು 2, 3, 1 ಈ ರೀತಿ ಬರ್ತಾ ಇದೆ ಅಂದರೆ ದಯವಿಟ್ಟು ಅಂಥವ್ರು ವೆಯ್ಟ್ ಮಾಡಬೇಡಿ. ವೆಯ್ಟ್ ಮಾಡಿದಷ್ಟು ನಿಮ್ಮ ಎಗ್ಗಿಂದ ಕನ್ಸೀವ್ ಆಗೋದಕ್ಕೆ ಚಾನ್ಸ್ ಕಡಿಮೆ ಇರುತ್ತೆ. ಮತ್ತು 35 ವರ್ಷ ಆ ರೀತಿಯಾಗಿ ಏಜ್ ಆಗಿದೆ ಅನ್ನೋಂಥವ್ರಿಗೆ ಲಾಸ್ಟಲ್ಲಿ ನೆಕ್ಸ್ಟ್ ಇಯರ್ಸಲ್ಲಿ ಒಂದು ಕೂಡ ಎಗ್ ಬರದೇ ಹೋಗ್ಬೋದು, ಆ ರೀತಿ ಕೂಡ ಆಗ್ಬೋದು. ಸೊ ಅದೆಲ್ಲದಕ್ಕೂ ಅಂಥವರು ತಡ ಮಾಡಬೇಡಿ.
IVFನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಎಗ್ಗಿಂದ ಸಾಧ್ಯ ಆದಷ್ಟು ನಿಮಗೆ ನಿಮ್ಮ ಒಂದು ಅಂಡಾಣುವಿಂದ ಮಗು ಬೇಕು ಅಂತಂದರೆ ಡಾಕ್ಟರ್ನ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊಳ್ಳಿ. ಫಸ್ಟ್ ಒಂದು ಟ್ರೈಯನ್ನು ನಮ್ಮಿಂದನೇ ಮಾಡಿ ಅಂತ ಹೇಳಿ. ಸೊ ಅದಾಗಲ್ಲ, ಕಂಪ್ಲೀಟಾಗಿ ಅದು ಫೇಲ್ಯೂರ್ ಆಯಿತು ಅಂದರೆ ನೆಕ್ಸ್ಟ್ ಡೋನರ್ ಎಗ್ಗನ್ನು ತೊಗೊಂಡು ಮಾಡಿಸ್ಕೊಳ್ಳಿ. ಡಾಕ್ಟರ್ ಏನಕ್ಕೆ ಯಾವ ವಿಚಾರಕ್ಕೆ ಡೋನರ್ ಎಗ್ಗನ್ನು ಸಜೆಸ್ಟ್ ಮಾಡ್ತಾರೆ ಅಂತಂದರೆ ನಿಮ್ಮ ಎಗ್ ಕ್ವಾಲಿಟಿ ತುಂಬಾ ಲೋ ಇರುತ್ತೆ. ಸೊ ಹಾಗಾಗಿ ಅದರಿಂದ ಕನ್ಸೀವ್ ಆಗುವಂಥ ಚಾನ್ಸಸ್ ತುಂಬ ಲೋ ಇರುತ್ತೆ. ಅದಕ್ಕೋಸ್ಕರ ಡೋನರ್ ಎಗ್ನ ಸಜೆಸ್ಟ್ ಮಾಡ್ತಾರೆ. ಅದರಿಂದ ಒಂದು IVF ಸಕ್ಸಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಬಿಕಾಸ್ IVF ಅನ್ನೋ ಟ್ರೀಟ್ಮೆಂಟು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಇವತ್ತಂತೂ ಕಳೆದ ವರ್ಷಗಳಿಗೆ ಹಲವಾರು ಒಂದು 4-5 ಇಯರ್ಸ್ ಬ್ಯಾಕು ತುಂಬ ಲೋ ಇತ್ತು. ಕಂಪೇರಿಟಿವ್ಲಿ ಇವತ್ತಿಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಲೋ ಇತ್ತು ಅಂತ ಹೇಳ್ಬೋದು. ಇವತ್ತಂತೂ ಪ್ರೈಸಸ್ಸು ತುಂಬಾ ಹೈ ಮಾಡಿದ್ದಾರೆ IVF ಅನ್ನೋ ಪ್ರೊಸೀಜರ್ಗೆ. ಸೊ ಅದಕ್ಕೋಸ್ಕರ ಡಾಕ್ಟರ್ಗಳು ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ IVFನ್ನು ಬರ್ತಾರೆ ಮಾಡಿಸ್ಕೊಳ್ಳೋದಕ್ಕೆ. ಸೊ ಡೋನರ್ ಎಗ್ ಬೆಟರ್ ಅಂತ ಹೇಳಿ ನಿಮಗೆ ಆ ರೀತಿಯಾಗಿ ಸಜೆಸ್ಟನ್ನು ಮಾಡೋವಂಥದ್ದು. ನಿಮ್ಮ ಹತ್ರ ದುಡ್ಡಿದೆ, ನಾವು ಅನುಕೂಲವಾಗಿದ್ದೀವಿ, ನಮಗೆ ನಮ್ಮ ಎಗ್ಗಿಂದನೇ ಒಂದು IVF ಬೇಕು ಅನ್ನೋಂಥವ್ರು ಸೊ ನೀವು ಮಾಡಿಸ್ಕೊಳ್ಬೋದು. ಫೇಲ್ಯೂರ್ ಆದರೆ ನೆಕ್ಸ್ಟ್ ಡೋನರ್ ಎಗ್ಗಿಗೆ ಹೋಗ್ಬೋದು. ತುಂಬಾ ಮಿಡಲ್ ಕ್ಲಾಸ್ ಇರೋವಂಥವ್ರು ಸ್ವಲ್ಪ ಯೋಚನೆ ಮಾಡಿ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಡೋನರ್ ಎಗ್ ಬೇಕಾ ಅಥವಾ ನಿಮ್ಮ ಎಗ್ಗಿಂದಲೇ ಕನ್ಸೀವ್ ಆಗ್ತೀರಾ ಅನ್ನೋವಂಥದ್ದನ್ನು ಥಿಂಕ್ ಮಾಡಿ ನೀವು ಡಿಸಿಷನನ್ನು ತೊಗೊಳ್ಳಿ. ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಸ್ವಲ್ಪ ಮಟ್ಟಿಗೆ ಎಗ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ, ಖಂಡಿತ ಹೌದು. ಮೆಡಿಸನ್ಸ್ ಕೂಡ ಸ್ವಲ್ಪ ಕೊಡ್ತಾರೆ, ಅದರಿಂದ ಏನೋ 100% ಗ್ಯಾರಂಟಿ ಇರೋದಿಲ್ಲ ಅಂತ ಡಾಕ್ಟರೇ ಹೇಳ್ತಾರೆ. ಜಸ್ಟ್ ಎಗ್ ಚೆನ್ನಾಗಿ ಮೆಚ್ಯೂರ್ ಆಗಿ ರಿಲೀಸ್ ಆಗೋದಕ್ಕೆ ಓವ್ಯುಲೇಷನ್ ಟ್ರೀಟ್ಮೆಂಟ್ ಏನು ಕೊಡ್ತಾರೆ ಅದೇ ಟ್ರೀಟ್ಮೆಂಟನ್ನು ಕೊಡೋವಂಥದ್ದು. ನನಗಂತೂ ಅದೇ ಟ್ರೀಟ್ಮೆಂಟ್ ಕೊಟ್ಟಿದ್ದಂಥದ್ದು. ಬೇರೆ ಯಾವುದೇ ಎಕ್ಸ್ಟ್ರಾ ಮೆಡಿಸನನ್ನು AMH ವ್ಯಾಲ್ಯೂನ ಜಾಸ್ತಿ ಮಾಡಿಕೊಡ್ತೀನಿ ಅಂತ ಹೇಳಿ ನಮ್ಮ ಡಾಕ್ಟರ್ ಕೊಟ್ಟಿರಲಿಲ್ಲ. ನಾನು 2 ಹಾಸ್ಪಿಟಲ್ಗೆ ಕೇಳಿದ್ದೆ. 2 ಹಾಸ್ಪಿಟಲ್ನಲ್ಲಿ ಕೂಡ ಅಷ್ಟೇ AMH ವ್ಯಾಲ್ಯೂ ಜಾಸ್ತಿ ಅಥವಾ ಕಡಿಮೆ ಆಗೋದಿಲ್ಲ, ಈ ರೀತಿಯಾಗಿರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ ಯಾವುದೇ ಮೆಡಿಸಿನ್ ಕೂಡ ಇಲ್ಲ ಅಂತಲೇ ಹೇಳಿದರು. ಸ್ವಲ್ಪ ಮಟ್ಟಿಗೆ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಯಾವ ರೀತಿಯಾಗಿ ಅಂತಂದರೆ ಹೆಲ್ದಿ ಫುಡ್ಡನ್ನು ತಿನ್ನಬೇಕು, ಜಂಕ್ ಫುಡ್ಡನ್ನು ಬಿಡಬೇಕು, ಆಯಿಲಿ ಫುಡ್ಡನ್ನು ಬಿಡಬೇಕು. ಈ ಪ್ಯಾಕೇಜ್ಡ್ ಫುಡ್ಗಳು, ಚಿಪ್ಸ್ಗಳು, ಪ್ಲಾಸ್ಟಿಕ್ಕಲ್ಲಿ ಯೂಸ್ ಮಾಡಿರೋವಂಥದ್ದು, ತುಂಬಾ ಪ್ಲಾಸ್ಟಿಕ್ ಯೂಸ್ ಮಾಡ್ಕೊಳ್ಳೋವಂಥದ್ದು, ಪ್ರತಿಯೊಂದು ಎಲ್ಲವುದು ಕೂಡ ಕೌಂಟ್ ಆಗುತ್ತೆ. ತಿನ್ನುವಂಥ ಆಹಾರ ಆಗಿರ್ಬೋದು ಎಲ್ಲವುದು ಕೂಡ ಅಷ್ಟೇ. ಸ್ಟ್ರೀಟ್ ಫುಡ್ಗಳನ್ನ ತಿನ್ನುವಂಥದ್ದು, ಮಸಾಲೆ ಪೂರಿ ಆಗಿರ್ಬೋದು, ಈ ಜ್ಯೂಸಸ್ಗಳು, ಕೂಲ್ ಡ್ರಿಂಕ್ಸ್ಗಳಾಗಿರ್ಬೋದು, ಕೆಲವೊಂದಷ್ಟು ಹೆಣ್ಮಕ್ಳಿಗೆ ಕೆಟ್ಟ ಹ್ಯಾಬಿಟ್ಗಳಿರುತ್ತೆ ಬೇರೆ ಬೇರೆ, ಅದನ್ನೆಲ್ಲ ಬಿಡಬೇಕಾಗತ್ತೆ. ಒಂದು ಕಂಪ್ಲೀಟಾಗಿ ನಿಮ್ಮ ಲೈಫ್ ಸ್ಟೈಲ್ನ ಹೆಲ್ದಿಯಾಗಿ ಟರ್ನ್ ಮಾಡ್ಕೊಳ್ಬೇಕಾಗತ್ತೆ. ದಿನ ಜಾಸ್ತಿ ನೀರನ್ನು ಕುಡಿಬೇಕಾಗತ್ತೆ. ಸೊಪ್ಪು, ಹಣ್ಣು, ತರಕಾರಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ಜಾಸ್ತಿ ತಿಂತಾ ಬರಬೇಕಾಗತ್ತೆ. ಆಹಾರದಲ್ಲಿ ಕಂಪ್ಲೀಟ್ ಚೇಂಜಸನ್ನು ಮಾಡ್ಕೊಳ್ಬೇಕು. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳಬೇಕಾಗುತ್ತೆ. ಬಿಸಿಲಲ್ಲಿ ದಿನಕ್ಕೆ 1 ಗಂಟೆ ಆದರೂ ಓಡಾಡಬೇಕಾಗುತ್ತೆ. ಬೆಳಗ್ಗಿನ ಎಳೆ ಬಿಸಿಲಿನಲ್ಲಿ ವಿಟಮಿನ್ D ಬಾಡಿಗೆ ಬೇಕಾಗಿರುತ್ತೆ. ಅದರ ಜೊತೆಯಲ್ಲಿ ನಿಮಗೆ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ ಕೂಡ ಕೊಡ್ತಾರೆ. ಇನ್ ಕೇಸ್ ನೀವು ಇದೇ ತಿಂಗಳಿಂದ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂದರೆ ಕೆಲವೊಂದಷ್ಟು ಜನಕ್ಕೆ ಫೋಲಿಕ್ ಆ್ಯಸಿಡ್ನ ಕೊಡ್ತಾರೆ, ಟ್ಯಾಬ್ಲೆಟ್ಸನ್ನು. ಅದಾದಮೇಲೆ ನೀವು ಎಕ್ಸಸೈಸನ್ನು ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕಾಗುತ್ತೆ. ಪ್ರತಿದಿನ ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಎಕ್ಸಸೈಸನ್ನು ಮಾಡ್ಕೊಳ್ಬೇಕು, ವಾಕಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಯಾರು ಈ ಒಂದು ಹೈ AMH ಇರುತ್ತೆ ಅವ್ರಿಗೆ PCOD, PCOS ಅನ್ನೋ ಪ್ರಾಬ್ಲಮ್ಸ್ ಇರುತ್ತೆ. ಅಂಥವರು ನಿಮ್ಮ ತೂಕ ಜಾಸ್ತಿ ಇದೆ ಅಂತಂದರೆ ತೂಕನ ಇಳಿಸ್ಕೊಳ್ಳೋವಂಥದ್ದು ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಒಂದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾವುದೇ ಒಂದು ಇದಾಗಿರ್ಬೋದು ತುಂಬ ಈಸಿಯಾಗಿ ಸಿಗೋದಿಲ್ಲ, ನಾವು ಸ್ವಲ್ಪ ಕಷ್ಟಪಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕೂಡ ಅದೇ ರೀತಿಯಾಗಿ ನನ್ನ ಲೈಫ್ ಸ್ಟೈಲನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿಕೊಂಡೆ. ಕಾಫಿ ಟೀ ಜಾಸ್ತಿ ಕುಡಿಯೋದನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಕಾಗುತ್ತೆ. ಸ್ಪೆಷಲಿ ಕಾಫಿ, ಅತಿಯಾದ ಕಾಫಿ ಕುಡಿಯೋವಂಥದ್ದು ತುಂಬಾ ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಸೊ ಇನ್ನೂ ಹಲವಾರು ವಿಷಯಗಳಿದ್ದಾವೆ. ಮತ್ತು ನೀವು ಸೀಡ್ ಸೈಕ್ಲಿಂಗನ್ನು ಮಾಡ್ಬೋದು. ಸೀಡ್ ಸೈಕ್ಲಿಂಗ್ ಅಂತಂದರೆ ಏನಪ್ಪ ಅಂದರೆ ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಚಿಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಈ ಥರ ಏನೆಲ್ಲ ಸೀಡ್ಸ್ಗಳು ಸಿಗುತ್ತೆ, ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು, ಇದೆಲ್ಲದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ 1 ಸ್ಪೂನನ್ನು ತಿಂತಾ ಬರಬೇಕಾಗುತ್ತೆ. 1ರಿಂದ 2 ಸ್ಪೂನು ದಿನ ಅದು ಕಂಪಲ್ಸರಿಯಾಗಿ ತೊಗೊಳ್ತಾ ಬರಬೇಕು. ಇದರಿಂದ ಅಂತೂ ಫರ್ಟಿಲಿಟಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ತೀವಿ. ಸೊ ಇದೇ ರೀತಿಯಾಗಿ ಹಲವಾರಷ್ಟು ಡಿಟಾಕ್ಸ್ ಡ್ರಿಂಕ್ಗಳಾಗಿರ್ಬೋದು, ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ತೊಗೊಳ್ಳೋವಂಥ ಡ್ರಿಂಕ್ಸ್ಗಳು, ಇದೆಲ್ಲವೂ ಕೂಡ ಇರುತ್ತೆ. ಎಲ್ಲದನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಇದಿಷ್ಟು ನನಗೆ AMH ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು. ಏನಕ್ಕಂದರೆ
ತುಂಬ ಲೆಂತಿಯಾಗಿ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಕೆಲವೊಂದಷ್ಟು ಜನ ತುಂಬ ಸಫರ್ ಪಡ್ತಿರೋವಂಥವ್ರು ಈ ವಿಚಾರಗಳಿಂದ ಕಮೆಂಟ್ ಮಾಡಿ ನನಗೆ ತಿಳಿಸಿದ್ರಿ. ಸೊ ಅದಕ್ಕೋಸ್ಕರ ನನಗೆ ಗೊತ್ತಿರೋವಂಥ ವಿಚಾರವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಲೋ AMH ಇತ್ತು, ಬಟ್ ಏಜ್ ಕಡಿಮೆ ಇತ್ತು. ನನಗೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡೆ. ಅದಾದ ಒಂದು 3 ಮಂತ್ಸಲ್ಲಿ ನಾನು ಕನ್ಸೀವ್ ಕೂಡ ಆದೆ. ಬಟ್ ಎಲ್ಲರೂ ಕೂಡ ಇದೇ ರೀತಿ ಆಗುತ್ತೆ, ಎಲ್ರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಡಿಫ್ರೆಂಟ್ ಬಾಡೀಸ್ ಇರುತ್ತೆ, ಎಲ್ರಿಗೂ ಇದೇ ರೀತಿಯಾಗಿ ಆಗುತ್ತೆ ಅಂತ ಹೇಳೋದಿಲ್ಲ. ಸೊ ನೋಡಿ ನಿಮ್ಮ ಒಂದು ಜರ್ನಿ ಯಾವ ರೀತಿ ಇರುತ್ತೆ. ಒಳ್ಳೆ ಡಾಕ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಇರೋವಂಥ ಒಳ್ಳೆ ಡಾಕ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಳ್ಳೆ ಹಾಸ್ಪಿಟಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ. ಈ ವಿಡಿಯೋ ಕೂಡ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.